2026ರ ಮೊಹರಂ ಹಬ್ಬದ ಪ್ರಯುಕ್ತ ಬಾದಾಮಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಶಾಂತಿ ಸಭೆ ನಡೆಯಿತು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ದಿನಾಂಕ 18/6/2026ರಂದು ನಡೆದ ಸಭೆಯಲ್ಲಿ ಪೊಲೀಸ್ ಇಲಾಖೆ ಹಬ್ಬದ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಕುರಿತು ಮಹತ್ವದ ಸೂಚನೆಗಳನ್ನು ನೀಡಿತು. ಸಿಸಿಟಿವಿ ಅಳವಡಿಕೆ ಮೂಲಕ ಹೆಚ್ಚಿನ ಜಾಗೃತಿ ವಹಿಸಬೇಕು ಹಾಗೂ ಹಬ್ಬದ ಆಚರಣೆ ವೇಳೆ ಸಾರ್ವಜನಿಕರು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು ಎಂದು ಅಧಿಕಾರಿಗಳು ಸಲಹೆ ನೀಡಿದರು. ಹೆಚ್ಚಿನ ಜನಸಂದಣಿ ಇರುವ ಸ್ಥಳಗಳಲ್ಲಿ ಪೊಲೀಸ್ ಇಲಾಖೆ ಬಂದೋಬಸ್ತ್ ಒದಗಿಸಲಾಗುವುದು ಎಂದು ತಿಳಿಸಿದರು. ಬಾದಾಮಿ ತಾಲೂಕಿನಲ್ಲಿ 146 ಪಂಜಾಗಳು ಹಾಗೂ 44 ಡೋಲಿಗಳು ಇರುವ ಮಾಹಿತಿ ಸಭೆಯಲ್ಲಿ ಹಂಚಿಕೊಳ್ಳಲಾಯಿತು. ಸಭೆಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ಹಿರಿಯರು, ಮುಖಂಡರು ಹಾಗೂ ಯುವಕರು ಭಾಗವಹಿಸಿದರು. ಸಭೆಯು ಪಿಎಸ್ಐ ಹನುಮಂತ ನೇರಳೆ ಅವರ ನೇತೃತ್ವದಲ್ಲಿ ನಡೆಯಿತು. ಬಾದಾಮಿ ತಾಲೂಕಿನಲ್ಲಿ ಸುಮಾರು 146 ಪಂಜಾಗಳು, 44 ಡೋಲಿಗಳು ಇರುವುದು ಕೇಳಿಬಂದಿದೆ. ಈ ಶಾಂತಿ ಸಭೆ ಸಂದರ್ಭದಲ್ಲಿ ಬಾದಾಮಿ ತಾಲೂಕಿನ ಹಿಂದೂ ಹಾಗೂ ಮುಸ್ಲಿಂ ಸಮುದಾಯದ ಹಿರಿಯರು, ಮುಖಂಡರು, ಯುವಕರು ಭಾಗಿಯಾಗಿದ್ದರು. ಸಭೆಯು ಪಿಎಸ್ಐ ಹನುಮಂತ ನೇರಳೆ ಅವರ ನೇತೃತ್ವದಲ್ಲಿ ನಡೆಯಿತು. ಸಭೆಯಲ್ಲಿ ಪ್ರೊಫೆಷನಲ್ ಪಿಎಸ್ಐ ಕೇಶಗೊಂಡ ಚಂದ್ರಶೇಖರ್, ಅಪರಾಧ ವಿಭಾಗ ಪಿಎಸ್ಐ ನಾಗರಾಜ್ ವಾಲಿಕಾರ್, ಎಎಸ್ಐ ಜಿಬಿ ದಳವಾಯಿ, ಗೋವಿಂದಪ್ಪ ತಳವಾರ್, ಮೈಬೂಬ್ ಅಲಾ ಬಕಶ್ ಮುಲ್ಲಾ, ತಿಪ್ಪಣ್ಣ ನೀಲಗುಂದ್, ವೆಂಕಟೇಶ್ ಬಿಸೇರೊಟ್ಟಿ, ಯಾಸೀನ್ ಗೋಲಂದಾಜ್, ನಿಂಗಪ್ಪ ಕೋಡೇಕಲ್, ಲಾಲ್ಸಾಬ್ ಉಮಚಗಿ, ಭೀಮಶಿ ವಡ್ಡರ್ ಹಾಗೂ ಇನ್ನುಳಿದ ಹಿರಿಯರು, ಮುಖಂಡರು, ಯುವಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಕೆಎಚ್ ಶಾಂತಗೇರಿ, ಕನಕ ಟಿವಿ, ಬಾಗಲಕೋಟೆ. ಇಲ್ಲಿ ಮೊಹರಂ ಹಬ್ಬಕ್ಕೆ ಸಂಬಂಧಿಸಿದಂತೆ ತಮ್ಗಳಿಗೆ ಹೇಳೋದಿಷ್ಟೇನೆ. ಈಗ ನೀವು ಡೋಲಿ ಮತ್ತೆ ಪಂಜಾ ಕೂಡಿಸ್ತೀರಿ. ಕೂಡಿಸಿದ ಮೇಲೆ ಯಾರು ಕೂಡಿಸಿರ್ತಿರಲ್ಲ ಅಲ್ಲಿ ಯಾರು ನೀವು ಮೌಲ್ವಿಗಳು ಇರ್ತೀರ ಅಥವಾ ಯಾರು ಮೌಲಾ ಇರ್ತೀರಿ ಅಲ್ಲಿಗೆ ಅದು ಕಾಯ್ತಕ್ಕಂತ ಜವಾಬ್ದಾರಿನೂ ನಿಮ್ದೇ ಆಗಿರ್ತೈತಿ. ಅದು ನೀವು ಡೇ ನೈಟ್ 24/7 ಇಟ್ಕೊಂಡು ಸಿಬ್ಬಂದಿಗಳು ಅಥವಾ ನಿಮ್ಮ ಯಾರು ಕಾರ್ಯಕರ್ತನ ಇಟ್ಕೊಂಡು ಪಂಜಾಗಳನ್ನ ಮತ್ತೆ ಡೋಲಿಗಳನ್ನ ಕಾಯ್ತಕ್ಕಂತ ಕೆಲಸ ನಿಮ್ಮಿಂದ ಆಗ್ಬೇಕು. ನಾನು ಎಲ್ಲರಿಗೂ ಕೂಡ ಒಂದು ನಿರ್ದೇಶನವನ್ನು ಕೊಡ್ತೇನೆ. ಸಾಧ್ಯ ಆದ್ರೆ ನೀವು ಆ ಪಂಜಾ ಮತ್ತೆ ಡೋಲಿ ಎಲ್ಲಿ ಕೂಡಿಸ್ತಿರಲ್ಲ, ನಿಮ್ಯಾಗ ಪೆಂಡಲ್ ಹಾಕಿರ್ತಾರೆ, ಮಳೆಗಾಲ ಐತಿ, ನಿಮ್ಗೆಲ್ಲ ಗೊತ್ತೈತಿ, ಮಳೆನೂ ಬಂದ್ರು ಬರ್ಬೋದು, ಆದಷ್ಟು ನೀವು ಒಳಗಡೆನೆ ಕೂಡಿಸಿದ್ದೀರಿ. ಆದಾಗ್ಯೂ ಸಹಿತ ಅಲ್ಲಿ ಮನುಷ್ಯರ ಚಲನವಲನಗಳ ಮೇಲೆ ನಿಗಾ ಇಡ್ಲಿಕ್ಕೆ ಒಂದು ಸಿಸಿಟಿವಿ ಕ್ಯಾಮರಾವನ್ನು ಅಳವಡಿಸೋದು ಕಡ್ಡಾಯತೆ ಅಂತ ಹೇಳಿ ತಿಳ್ಕೊಂಡು ಸಾಧ್ಯ ಆದಷ್ಟು ಬಾಡಿಗೆ ಒಳಗೆ ಸಿಗ್ತಾವ. ಈಗ ನೀವು ತೊಂದರೆ ಇಲ್ಲ, ಒಂದ್ 5 ದಿನದ ಮಟ್ಟಿಗೆನೋ 6 ದಿನದ ಮಟ್ಟಿಗೆನೋ 10 ದಿನಗಳ ಮಟ್ಟಿಗೆನೋ ಹಾಕಿದ್ರೆ ಸೊ ಎಲ್ಲಾ ದೃಷ್ಟಿಯಿಂದ ಯಾರು ಕೆಟ್ಟ ಕೆಲಸ ಮಾಡ್ತಿರ್ತಾರಲ್ಲ ಅವ್ರ ಮೇಲೂ ಕೂಡ ಚಲನವಲನಗಳ ಮೇಲೆ ನಿಗಾ ಇಟ್ಟಂಗ ಆತೈತೆ. ನಾವುಗಳು ಅವ್ರಿಗೆ ಒಂದ್ ಗೊತ್ತಾಗುತ್ತೆ ಇಲ್ಲಿ ನಾನು ಸಿಸಿಟಿವಿ ಸರ್ವೆಲೆನ್ಸ್ ಒಳಗೆ ಇದೀನಿ ಅಂತ ಹೇಳಿ ಭಾವನೆ ಅವ್ರಿಗೂ ಬರ್ತೈತಿ. ಸೊ ಕೆಟ್ಟ ಕೆಲಸ ಮಾಡೋರಿಗೆ, ಯಾರು ಉಪದ್ರವ ಮಾಡೋರು ಇರ್ತಾರಲ್ಲ ಅವ್ರಿಗೆ ನಾವು ಒಂದು ಒಳ್ಳೆ ಸಂದೇಶನ ಕೊಟ್ಟಂಗ ಆದೈತಿ. ಸೊ ಯಾರ್ಯಾರು ಇದ್ರಲ್ಲ ಇಲ್ಲಿ ಮುಖಂಡರುಗಳು ಎಲ್ಲರೂ ಕೂಡ ಮಾಡ್ತೀರಿ, ಎಲ್ಲ ಓಣಿ ಒಳಗಡೆ ಮುಖಂಡರುಗಳು ಇರ್ತೀರಿ, ನಾಯಕರುಗಳು ಇರ್ತೀರಿ, ಹಿರಿಯರು ಇರ್ತೀರಿ. ತಾವು ಇದನ್ನ ಡೋಲಿ ಮತ್ತೆ ಪಂಜಾ ಪ್ರತಿಷ್ಠಾಪನೆ ಮಾಡ್ತಕ್ಕಂತ ಸ್ಥಳದ ಒಳಗಡೆ ಎಲ್ಲಾ ವ್ಯಕ್ತಿಗಳ ಚಲನವಲನಗಳ ಕ್ಯಾಪ್ಚರ್ ಆಗುವಂಗೆ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸ್ಕೊಡ್ರಿ. ಆಮೇಲೆ 24/7 ನಿಮ್ಮ ಸಿಬ್ಬಂದಿಗಳು ಏನದಾವಲ್ಲ ಈ ಸಿಬ್ಬಂದಿಗಳನ್ನ ನೀವೇ ನೇಮಿಸ್ಕೊಡ್ರಿ. ಅಂದ್ರೆ ನಿಮ್ ಯಾರು ಕಾರ್ಯಕರ್ತರಲ್ಲ ಅವ್ರು ನೇಮಿಸ್ಕೊಂಡು ಅದನ್ನ ಪೂಜಾ ಕಾರ್ಯಕ್ರಮಗಳ ಕೈಕಾರ್ಯ ಏನಿರ್ತಾವ ಅದ್ರ ಸಮೇತ ಮತ್ತೆ ಅದನ್ನ ಕಾಯ್ತಕ್ಕಂತ ಕೆಲಸನ ಕೂಡ ಆಗ್ಬೇಕು. ನಿಮ್ಮಲ್ಲಿ ಒಂದ್ 2 ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ ನನಗೆ. ಈಗ ಆ 7 ಟೈಮ್ ಅಲ್ಲಿ ಜನ ನಮ್ಗೆ 5 ಸುತ್ತ ಹಾಕ್ಲಕ್ಕ ಸ್ವಲ್ಪ ನೂಕುನುಗ್ಗಲ ಆದೈತಿ. ಆ ಟೈಮಲ್ಲಿ ಸ್ವಲ್ಪ ಬಂದೋಬಸ್ತ್ ಮಾಡ್ರಿ ಅಂತ ಹೇಳಿ ಖಂಡಿತವಾಗಿ ಕೂಡ ನಾವು ಆ ಸಂದರ್ಭದಲ್ಲಿ ನಿಮ್ ಕಡೆ ನೀವೆಲ್ಲಿ ಹೇಳ್ತೀರಾ ಆ ಪ್ಲೇಸ್ ಒಳಗಡೆ ನಾವು ಬಂದೋಬಸ್ತನ್ನ ಮಾಡ್ತೀವಿ, ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡ್ತೀವಿ, ಅದ್ರಲ್ಲಿ ಯಾವ ತಕರಾರುಗಳಿಲ್ಲ. ಬಟ್ ನೀವು ಕೂಡ ಹಿರಿಯರಾದಂತವ್ರು ತಾವು ಕೂಡ ಮುಂದೆ ನಿಂತ್ಕೊಂಡು ಯಾರೋ ಒಂದಿಬ್ರು ಇರ್ತಾರ, ಅವರು ಒಬ್ಬರು ಇಬ್ರು ಕಿಡಿಗೇಡಿಗಳು ಇರ್ತಾರ, ಅಂತವ್ರ ಚಟುವಟಿಕೆಯನ್ನ ಹತ್ತಿಕ್ಲಿಕ್ಕೆ ನೀವು ಕೂಡ ಪೊಲೀಸ್ ಇಲಾಖೆಗೆ ಅವ್ರಿಗೆ ನೀವು ಸಹಕಾರ ಮಾಡ್ಬೇಕು. ನಾವಂತ ಯಾರೋ ಉಪದ್ರವಗಳಿದ್ರೆ ನಾವು ಸಹಿಸಿಕೊಳ್ಳೋದಿಲ್ಲ, ಅವ್ರನ್ನ ತಗೊಂಡ್ಬಂದು ನಾವೇನ್ ಕಾನೂನಿನ ಕ್ರಮ ತರಿಸ್ಬೇಕಲ್ಲ ಅದನ್ನ ಜರುಗಿಸ್ತೀವಿ. ಇದು ಒಂದೇ ಅಂತಲ್ಲ, ನಿಮ್ಮಲ್ಲಿ ಏನು ಈ ಟೌನ್ ಒಳಗಡೆ ಮಾತ್ರ, ಟೌನ್ ಒಳಗಡೆ 13 ಕಡೆ ಆಗತ್ತೆ ನಮ್ಮಲ್ಲಿ. ಗ್ರಾಮೀಣ ಪ್ರದೇಶದಲ್ಲಿ ಟೋಟಲ್ ಆಗಿ 146 ಪಂಜಾಗಳು, 44 ಡೋಲಿಗಳು ಕೂಡ್ತಕ್ಕಂತ ಒಂದು ಮಾಹಿತಿ ನಮ್ಮಲ್ಲಿದೆ ಈಗ. ಸೊ ಇವೆಲ್ಲದರ ಕಡೆನೂ ಕೂಡ ನಾವು ಬಂದೋಬಸ್ತನ್ನ ನಿಯೋಜನೆ ಮಾಡ್ಬೇಕಾಗಿದ್ರೆ ತಮ್ಗೆಲ್ಲ ಗೊತ್ತಿರೋ ಹಂಗೇನೆ ಸಿಬ್ಬಂದಿಗಳೇನಿದೆಯಲ್ಲ ಒಂದೊಂದು ಅಥವಾ 2 ಸಿಬ್ಬಂದಿಗಳನ್ನ ಮಾತ್ರ ನಾವು ನಿಯೋಜನೆ ಮಾಡ್ಲಿಕ್ಕೆ ಸಾಧ್ಯ ಆಗಿರ್ತದೆ. ಮ್ಯಾಕ್ಸಿಮಮ್ ಸಾಧ್ಯ ಆದಷ್ಟು ನಾವು ಸಿಬ್ಬಂದಿಗಳ ನಿಯೋಜನೆ ಮಾಡ್ತೀವಿ. ಆದಾಗ್ಯೂ ಸಹಿತ ಅಲ್ಲಿ ಸುರಕ್ಷತೆ ದೃಷ್ಟಿಯಿಂದ ತಾವುಗಳೇನು ಹಿರಿಯರಲ್ಲಿ ಇಟ್ಕೊಂಡು ನಾಯಕರೇನಿದ್ದೀರಿ ನೀವುಗಳು ಕೂಡ ವೈಯಕ್ತಿಕ ಕಾಳಜಿಯನ್ನು ತಗೊಂಡ ಕೇಸಿಂದ ನಿಮ್ಮ ಪರ್ಸನಲ್ ಹಿತಾಸಕ್ತಿ ಆಧಾರದ ಮೇಲೆ ನೀವು ಏನ್ ಮಾಡ್ಬೇಕಾಗುತ್ತಪ್ಪ ಅಂತಂದ್ರೆ
ನೀವು ಕೂಡ ಅಲ್ಲಿ ಬಂದೋಬಸ್ತನ್ನ ಮಾಡ್ಕೋಬೇಕಾದತಿ ಒಂದು. ಆಮೇಲೆ ಯಾರು ಕಿಡಿಗೇಡಿ ಇರ್ತಾರಲ್ಲ, ಅದು ಎಲ್ಲಾ ಸಮುದಾಯದವ್ರಿಗೆ ಇದ್ದೇ ಇರ್ತಾರೆ. ಒಂದ್ 4 ಜನ ಆ ಕಡೆ ಇರ್ತಾರೆ, ಒಂದ್ 4 ಜನ ಈ ಕಡೆ ಇರ್ತಾರೆ. ಅವ್ರಿಂದಾನೇ ಎಲ್ಲಾರು ಈ ಒಂದು ಹಬ್ಬದ ವಾತಾವರಣ ಕೆಡ್ತಕ್ಕಂತ ವಾತಾವರಣ ಆಗ್ತೈತಿ. ಅಂತದಕ್ಕೆ ದಯಮಾಡಿ ಯಾರು ನೀವು ಅಲೌ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾವುದೇ ಸಮುದಾಯದ ವ್ಯಕ್ತಿ ಇರ್ಲಿ, ಯಾವುದೇ ಹುಡುಗ ಇರ್ಲಿ, ಅವ್ರನ್ನ ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ನಿಮ್ಮಿಂದ ಕಂಟ್ರೋಲ್ ಆಗ್ಲಿಕ್ಕೆ ನಮ್ ಗಮನ ತಗೊಂಡ್ರಿ. ನಾವು ಕಾನೂನಿನ ಪ್ರಕಾರ ಏನ್ ಕ್ರಮ ಜರುಗಿಸಬೇಕು, ಯಾವ ರೀತಿ ಯಾವ ಭಾಷೆ ಒಳಗಡೆ ಅವ್ರಿಗೆ ಹೇಳಬೇಕಲ್ಲ ಆ ಭಾಷೆ ಒಳಗಡೆ ನಾವು ಹೇಳಿಕ್ಕೆ ನಮ್ಮ ಪೊಲೀಸ್ ಇಲಾಖೆ ಸಿದ್ಧವಾಗಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾವು ಸೂಕ್ಷ್ಮ ಮತ್ತೆ ಅತಿ ಸೂಕ್ಷ್ಮ ಪ್ರದೇಶಗಳು ಅಂತ ಹೇಳಿ ನಾವು ಗುರುತು ಮಾಡ್ಕೊಂಡಿದೀವಿ. ಆ ಸೂಕ್ಷ್ಮ ಮತ್ತೆ ಅತಿ ಸೂಕ್ಷ್ಮ ಪ್ರದೇಶಗಳನ್ನು ಗುರುತು ಮಾಡ್ಕೊಂಡಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಸಿಬ್ಬಂದಿಗಳನ್ನು ನಾವು ನಿಯೋಜನೆ ಮಾಡ್ತೇವೆ. ಆ ಸಂದರ್ಭದಲ್ಲಿಯೂ ಕೂಡ ನಾವು ನಿಮ್ಗೆ ಹೇಳ್ತೇವೆ, ಇಲ್ಲ ನೀವು ನಾವು ಏನು ಪೊಲೀಸ್ ಇಲಾಖೆ ಏನ್ ನಿಮ್ಗೆ ಬೆಂಗಾವಲ್ ಆಗಿ ಮತ್ತೆ ಬಂದೋಬಸ್ತ್ ಕೊಡ್ಬೇಕಲ್ಲ, ಆ ಮಟ್ಟದಲ್ಲಿ ನಿಮ್ಗೆ ಕೊಡ್ತೀವಿ. ನೀವು ಕೂಡ ಪ್ರತಿಯೊಬ್ಬರ ಏನಿದ್ರೆ ಎಲ್ಲಾ ಬಾಂಧವರು, ಮುಸ್ಲಿಂ ಬಾಂಧವರಾಗಿರ್ಬೋದು, ಹಿಂದೂ ಬಾಂಧವರಾಗಿರ್ಬೋದು, ನಾಯಕರನ್ನು ನಿಂತ್ಕೊಂಡು ನೀವು ಲೀಡರ್ಶಿಪ್ ತಗೊಂಡು ಏನ್ ಮಾಡ್ತಾ ಇರ್ತೀರಿ, ಯಾವುದೇ ಕಾರಣಕ್ಕೂ ಯಾವುದೇ ತರಹದ ಅಹಿತಕರ ಘಟನೆಗಳು ನಡೀದೇ ಇರೋಂಗೆ, ಯಾವುದೇ ತರ ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗದೆ ಇರೋಂಗೆ, ಉಪದ್ರವಗಳು ನಡೀದೇ ಇರೋಂಗೆ ತಾವು ಕೂಡ ಮುತುವರ್ಜಿ ವಹಿಸಿ ಯಾರಿಗೂ ಕೂಡ ತೊಂದರೆ ಆಗದೆ ಇರೋಂಗೆ ಶಾಂತಿಯುತವಾಗಿ ಮತ್ತೆ ಅತಿ ವಿಜೃಂಭಣೆಯಿಂದ ಹಬ್ಬವನ್ನ ಆಚರಣೆ ಮಾಡ್ರಿ. ಆಚರಣೆ ಮಾಡ್ಲಿಕ್ಕೆ ಬಂದೋಬಸ್ತ್ ಕೊಡ್ಲಿಕ್ಕೆ ನಮ್ಮ ಪೊಲೀಸ್ ನಿಮ್ಮ ಜೊತೆಗೆ ಸದಾ ಸಿದ್ಧವಾಗಿರ್ತದೆ ಅಂತ ಹೇಳಿ ಈ ಮೂಲಕ ಹೇಳ್ತೇನೆ. ಅದೇ ರೀತಿ ತಮ್ಮ ಸಹಕಾರನೂ ಕೂಡ ನಾನು ಪೊಲೀಸ್ ಇಲಾಖೆಗೆ ಬಯಸ್ತೇನೆ. ಏನೇ ಒಂದು ಮಾಹಿತಿ ಇತ್ತಂದ್ರೆ ಇಮಿಡಿಯೇಟ್ ಆಗಿ ಪೊಲೀಸ್ಗೆ ಮಾಹಿತಿ ನೀಡ್ರಿ. ನಾವು ಪ್ರತಿಯೊಂದು ಬೀಟ್ ಸಿಬ್ಬಂದಿಗಳ ಮಾಹಿತಿಯನ್ನು ಕೂಡ ನಿಮ್ಮ ಗ್ರೂಪ್ ಒಳಗಡೆ ಹಾಕಿದ್ದೀವಿ. ನಿಮ್ಮ ಬೀಟ್ ಸಿಬ್ಬಂದಿ ಅವರು ಸಂಪರ್ಕ ಮಾಡ್ರಿ. ಟೌನ್ ಅಲ್ಲಿ ಒಂದು ಚೀತಾ ವ್ಯವಸ್ಥೆ ಇರ್ತೈತಿ. ಇಬ್ರು ASI ಗಳನ್ನ ನಾವು ಬಿಟ್ಟಿರ್ತೀವಿ. ಇಲ್ಲಿಗೆ ಮಸಿಗೆ ಅಂತ ಒಬ್ರು ASI ಇದಾರೆ, ಇನ್ನೊಬ್ರು ASI ಗಳಿದಾರೆ. ಅವ್ರಿಗೆ ಟೌನ್ ಅಲ್ಲೇನೆ ಕೊಟ್ಟಿದೀವಿ. ಅವ್ರಗಳಿಗೆ ಡೇ ಅಂಡ್ ನೈಟ್ ಪೆಟ್ರೋಲಿಂಗ್ ಅಲ್ಲಿ ಇರ್ತಾರ. ಏನೇ ಸಣ್ಣ ಮಾಹಿತಿ ಇದ್ರೂ ಕೂಡ ನೀವು ಅವ್ರ ಗಮನಕ್ಕೆ ತಗೊಂಬಂದಲ್ಲಿ ಅವರು ಈ ಬಗ್ಗೆ ಇಮಿಡಿಯೇಟ್ ಆಗಿ ತಕ್ಷಣಕ್ಕೆ ಜಾರಿ ಆಗುವಂತೆ ಏನಾದ್ರು ಕ್ರಮ ಜರುಗಿಸ್ಬೇಕಲ್ಲ ಅದನ್ನ ಜರುಗಿಸ್ಲಿಕ್ಕೆ ಅವರು ಸಿದ್ಧರಾಗಿರ್ತಾರೆ. ಇದರ ಹೊರತಾಗಿ ತಮಗೆ ಏನಾದ್ರು ಹೇಳೋದಿದ್ದಂತ ನಾನು CUG ನಂಬರ್, ಗವರ್ಮೆಂಟ್ ನಂಬರ್ ತಮ್ಮ ಕಡೆ ಐತಿ ಅಂತ ನಾನು ಭಾವಿಸ್ತೀನಿ. ಇರ್ಲಿಕ್ಕಂದ್ರೆ ನೀವು ತಗೊಂಡು ನಾನು ಕೊಡ್ತೀನಿ ನಿಮ್ಗೆ. ಅದು ತಗೊಂಡು ನೀವು ಏನೇ ಮಾಹಿತಿ ಇದ್ರು ನಮಗೂ ಶೇರ್ ಮಾಡ್ರಿ. ಮುಂದಿನ ದಿನಮಾನಗಳು ಇದು ಒಂದೇ ಅಂತಲ್ಲ, ಯಾವುದೇ ಹಬ್ಬ ಇರ್ಲಿ ಏನೇ ಇರ್ಲಿ, ಸಣ್ಣ ಪುಟ್ಟ ವಿಷಯಗಳನ್ನು ಕೂಡ ಆಗದೆ ಇರುವಂಗೆ ಶಾಂತಿಯುತವಾಗಿ ವಿಜೃಂಭಣೆಯಿಂದ ಹಬ್ಬವನ್ನ ಆಚರಣೆ ಮಾಡಿ ನಾವು ನಿಮ್ ಜೊತೆಗೆ ಇರ್ತೀವಿ. ನೀವು ನಮ್ಗೆ ಸಹಕಾರ ನೀಡಿರಿ ಅಂತ ಹೇಳ್ತಾ, ಪಬ್ಲಿಕ್ ಸೇಫ್ಟಿ ಆಕ್ಟ್ 2017 ಏನ್ ಹೇಳ್ತಿದಪ್ಪ ಅಂತಂದ್ರೆ, ಸುಮಾರು 100 ಜನಕ್ಕಿಂತ ಹೆಚ್ಚಿನ ಜನ ಮೂವ್ಮೆಂಟ್ ಬರ್ತಪ್ಪ ಅಂತಂದ್ರೆ ಅಲ್ಲಿ ಒಂದಿಷ್ಟು ಸೂಚನೆಗಳನ್ನ ಸರ್ಕಾರದ ನಿರ್ದೇಶನಗಳನ್ನ ಪಾಲನೆ ಮಾಡಬೇಕು ಅಂತ ಹೇಳ್ಕೊಂಡು ಸರ್ಕಾರ ನಿರ್ದೇಶನ ಮಾಡೈತಿ. ಆ ಪ್ರಕಾರ ಅದರಲ್ಲಿ CCTV ಕ್ಯಾಮೆರಾನ ಒಂದು ಸಾರ್ವಜನಿಕರು ಬಂದು ಹೋಗ್ಲಿಕ್ಕೆ ಸಾಕಷ್ಟು ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಂತ ಇದನ್ನ ಮಾಡಿಕೊಡ್ರಿ. ಸಾಧಾರಣ ಎಲ್ಲರೂ ಪಾರ್ಕಿಂಗ್ ಪ್ಲೇಸ್ ಗೆ ವ್ಯವಸ್ಥೆ ಇದ್ರೆ ಅದನ್ನ ಮಾಡಿಕೊಡ್ರಿ. ಸಾರ್ವಜನಿಕ ಸುರಕ್ಷಿತವಾಗಿ ಬಂದು ಸುರಕ್ಷಿತವಾಗಿ ಹೋಗುವಂಗೆ ತಾವು ಏನ್ ಮಾಡ್ಕೋಬೇಕಲ್ಲ ದಯಮಾಡಿ ಎಲ್ಲಾ ಕ್ರಮಗಳನ್ನ ನಮ್ಮ ಕೈಗೊಂಡಲ್ಲಿ ಎಲ್ಲಾ ರೀತಿಯಿಂದ ಚಲೋ ಆಗಿದೆ ಅಂತ ಹೇಳ್ತಾ, ಇಲ್ಲಿ ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಮತ್ತೆ ಒಂದ್ಸತಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ತಮಗೆ ಧನ್ಯವಾದ ತಿಳಿಸಿ ಹಬ್ಬವನ್ನ ಆಚರಣೆಯನ್ನು ಶಾಂತಿಯುತವಾಗಿ ಮಾಡಬೇಕು ಅಂತ ಹೇಳಿ ನಾವು 2 ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಆಲ್.